ಹೆಲೋ ಸಾಧಕರೇ, ಮತ್ತೆ ಇವತ್ತು ನಾವು ಮೇ 8ನೇ ತಾರೀಕಿನ ಪ್ರಚಲಿತ ಘಟನೆಗಳ ಕುರಿತಾಗಿ ನಾವು ಇವತ್ತು ನೋಡೋಣ. ನೋಡಿ, ಮೊದಲನೇ ಪ್ರಶ್ನೆ, ವಿಶ್ವದ ಮೊದಲ ಸ್ಮಾರ್ಟ್ ಐಲ್ಯಾಂಡ್ ಮಾನಿಟರಿಂಗ್ ಸಿಸ್ಟಮ್ ಅನ್ನು ಎಲ್ಲಿ ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಎ ಗ್ಯಾಲಪಗೋಸ್ ದ್ವೀಪ ಸಮೂಹ, ಬಿ ಮಾಲ್ಡೀವ್ಸ್, ಸಿ ಮಡಗಾಸ್ಕರ್, ಡಿ ಪೆರು. ಏನು ಹೇಳಿ? ಸ್ಮಾರ್ಟ್ ಐಲ್ಯಾಂಡ್ ಮಾನಿಟರಿಂಗ್ ಸಿಸ್ಟಮ್ ಅನ್ನು ಎಲ್ಲಿ ಪ್ರಾರಂಭ ಮಾಡಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ ಎ ಗ್ಯಾಲಪಗೋಸ್ ದ್ವೀಪ ಸಮೂಹ. ಇದು ವಿಶ್ವದ ಮೊದಲ ಸ್ಮಾರ್ಟ್ ಐಲ್ಯಾಂಡ್ ಮಾನಿಟರಿಂಗ್ ಸಿಸ್ಟಮ್ ಆಗಿದೆ. ಎರಡನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡಂತಹ ತುಕ್ಕು ಹಿಡಿದ ಚುಕ್ಕೆ ಬೆಕ್ಕು ಪ್ರಾಥಮಿಕವಾಗಿ ಯಾವ ದೇಶಗಳಿಗೆ ಸ್ಥಳೀಯವಾಗಿದೆ? ಎ ಭಾರತ, ನೇಪಾಳ ಮತ್ತು ಶ್ರೀಲಂಕಾ, ಬಿ ಮಯನ್ಮಾರ್ ಮತ್ತು ಬಾಂಗ್ಲಾದೇಶ್, ಸಿ ಭೂತಾನ್ ಮತ್ತು ಚೀನಾ, ಡಿ ಇಂಡೋನೇಷ್ಯಾ ಮತ್ತು ಮಲೇಷ್ಯಾ. ಏನು ಹೇಳಿ? ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ತುಕ್ಕು ಹಿಡಿದ ಚುಕ್ಕೆ ಬೆಕ್ಕು ಪ್ರಾಥಮಿಕವಾಗಿ ಯಾವ ದೇಶಗಳಿಗೆ ಸ್ಥಳೀಯವಾಗಿದೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಭಾರತ, ನೇಪಾಳ ಮತ್ತು ಶ್ರೀಲಂಕಾವು ಇದಕ್ಕೆ ಸ್ಥಳೀಯವಾಗಿದೆ ಅಂಥೇಳಿ ನಾವು ಇಲ್ಲಿ ತಿಳ್ಕೊಳ್ಬೇಕು. ಮುಂದಿನ ಪ್ರಶ್ನೆ, ಅಪರೂಪದ ಸ್ನ್ಯಾಪರ್ ಮೀನು ಪ್ರಭೇದವಾದ ಲುಡ್ಚಾನಸ್ ಅರ್ಕನ್ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಾಣಿಸಿಕೊಂಡಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಪ್ಷನ್ಸ್ ಎ ಒಡಿಶಾ, ಆಪ್ಷನ್ಸ್ ಬಿ ಮಹಾರಾಷ್ಟ್ರ, ಆಪ್ಷನ್ಸ್ ಸಿ ಕೇರಳ, ಆಪ್ಷನ್ಸ್ ಡಿ ತಮಿಳುನಾಡು. ನೋಡಿ, ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡ್ತಾ ಹೋದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ ಎ ಒಡಿಶಾ. ಮುಂದಿನ ಪ್ರಶ್ನೆ 4, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಸಾಂಬಾರ್ ಸರೋವರವು ಯಾವ ರಾಜ್ಯದಲ್ಲಿದೆ ಅಂತ? ಎ ಗುಜರಾತ್, ಬಿ ಒಡಿಶಾ, ಸಿ ಕರ್ನಾಟಕ, ಡಿ ರಾಜಸ್ಥಾನ್. ಯಾವ್ದು ಹೇಳಿ? ಸಾಂಬಾರ್ ಸರೋವರವು ಯಾವ ರಾಜ್ಯದಲ್ಲಿ ಗುರುತಿಸಿಕೊಂಡಿದೆ, ಸುದ್ದಿಯಲ್ಲಿದೆಯಪ್ಪ ಅಂತಂದರೆ ಆಪ್ಷನ್ಸ್ ಎ ಗುಜರಾತ್, ಬಿ ಒಡಿಶಾ, ಸಿ ಕರ್ನಾಟಕ, ಡಿ ರಾಜಸ್ಥಾನ್. ಇದಕ್ಕೆ ಸರಿಯಾದ ಉತ್ತರ ಡಿ ರಾಜಸ್ಥಾನ್. ನೆಕ್ಸ್ಟ್ 5, ಅಪರೂಪದ ಔಷಧೀಯ ಅಣಬೆ ಪ್ರಭೇದವಾದ ಕಾರ್ಡಿಸೆಪ್ಸ್ ಅನ್ನು ಇತ್ತೀಚೆಗೆ ಯಾವ ಈಶಾನ್ಯ ರಾಜ್ಯದಲ್ಲಿ ಕಂಡುಹಿಡಿಯಲಾಯಿತು? ಆಪ್ಷನ್ಸ್ ಎ ಅಸ್ಸಾಂ, ಬಿ ಮಣಿಪುರ್, ಸಿ ತ್ರಿಪುರ, ಡಿ ಅರುಣಾಚಲ ಪ್ರದೇಶ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ ಡಿ ಅರುಣಾಚಲ್ ಪ್ರದೇಶ. ನೋಡಿದ್ರಲ್ಲ ಸ್ನೇಹಿತರೆ, ನಾವು ಇವತ್ತು 8ನೇ ತಾರೀಕಿನ ಮೇ ತಿಂಗಳ ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿರ್ತಕ್ಕಂಥ MCQ ಪ್ರಶ್ನೆಗಳನ್ನು ನೋಡಿದ್ವಿ. ಅದೇ ರೀತಿ ಇನ್ನಿತರ 3 ವಿಡಿಯೋಗಳಿಗಾಗಿ ನೀವು ನಮ್ಮ ರಘು GK 2026 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್